ನಿಮ್ಮ ಹೆಸರು? ಭವಾನಿ. ಯಾವ ಊರು? ಮೈಸೂರು. ಮೈಸೂರು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಪಕ್ಕಾ ನೋಡ್ತೀನಿ. ನಿಮ್ ಸಪೋರ್ಟ್ ಯಾರಿಗೆ? ನಮ್ ಸಪೋರ್ಟ್ ರಕ್ಷಿತಾ ಅವ್ರಿಗೆ. ರಕ್ಷಿತಾ ಅವ್ರಿಗೆ. ಯಾಕೆ ರಕ್ಷಿತಿಗೆ? ಅವರು ಫುಲ್ ಟ್ಯಾಲೆಂಟ್ ಆಗಿ ಮಾತಾಡ್ತಾರೆ. ಹಾ ಮನ್ಸಲ್ಲೊಂದು ಹೊರಗಡೆ ಅಂತ ಮಾಡಲ್ಲ. ಏನಿದ್ರು ಕರೆಂಟ್ ಹೆಂಗ್ ಇರ್ಬೇಕು ಹಂಗೆ ಹೇಳ್ತಾರೆ. ಮಕ್ಕಳ್ದಂಗೆ ನೀನ್ ಹಿಂಗ್ ಮಾಡಿದ್ಯಾ, ನೀನ್ ಹಿಂಗೆ. ಭಾಷೆ ಬರದೇ ಇದ್ರು ಕನ್ನಡ ಸ್ವಲ್ಪ ಟ್ರೈ ಮಾಡ್ತಾರೆ ಮಾತಾಡಕ್ಕೆ. ಕನ್ನಡ ಭಾಷೆ ಅಷ್ಟೊಂದು ಬೆಲೆ ಕೊಟ್ಟು ಮಾತಾಡ್ತಾರಲ್ಲ, ಅದೊಂದು ಖುಷಿ ಆಗುತ್ತೆ. ಓಕೆ. ಮತ್ತೆ ಮೊನ್ನೆ ಗಿಲ್ಲಿ ಅವ್ರ ಮೇಲೆ ಧ್ರುವಂತ ಮತ್ತೆ ಅಶ್ವಿನಿ ಅವರು ಜಗಳಕ್ಕೆ ಬಿದ್ದಾಗ ಗಿಲ್ಲಿ ಸಪೋರ್ಟ್ಗೆ ರಕ್ಷಿತಾ ಅವ್ರು ಬರ್ತಾರೆ. ಏನ್ ಹೇಳ್ತೀರಾ? ಅದು ಖುಷಿ ಆಗುತ್ತೆ. ಸಪೋರ್ಟ್ ಇರುತ್ತೆ, ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಗಿಲ್ಲಿ ಅವ್ರ ಸಪೋರ್ಟ್ಗೆ ರಕ್ಷಿತಾ ಅವ್ರು ಬಂದಿದ್ದು ಖುಷಿ ಆಯ್ತು. ಅದು ಮೇಕಪ್ ಇಲ್ದೆ ವಿತೌಟ್ ಅವ್ರ ಮೇಕಪ್ ಅಲ್ಲಿ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾರೆ. ಮೇಕಪ್ ಗಿಂತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಅದೊಂದು ಖುಷಿ ಆಗುತ್ತೆ ನೋಡಕ್ಕೆ. ಕೃಷ್ಣ ಸುಂದರಿ ಅಂತಾರೆ ಅವ್ರಿಗೆ. ಕೃಷ್ಣ ಸುಂದರಿ ಅಂದ್ಬಿಟ್ಟು ಕರೀತಾರೆ. ಅದೊಂದು ಚೆನ್ನಾಗಿದೆ. ಓಕೆ. ಯಾರು ಇಷ್ಟ ಆಗಲ್ಲ ನಿಮ್ಗೆ? ಧ್ರುವಂತ್ ಇಷ್ಟ ಆಗಲ್ಲ. ಧ್ರುವಂತ್ ಯಾಕೆ? ಅವರು ಸ್ವಲ್ಪ ರಫ್ ಆಗಿ ಮಾತಾಡೋದು ಜಾಸ್ತಿ. ಏನೇ ಅಂದ್ರು ಅಲ್ಲಲ್ಲೇ ಡ್ರಾ ಮಾಡಿ ಹೇಳ್ತಾರಲ್ಲ, ಅದು ಬೇರೆಯವ್ರಿಗೆ ಚೆನ್ನಾಗ್ ಕಾಣಲ್ಲ ಅಷ್ಟೇ. ಅಲ್ಲಿ ಇರೋದು ಏನ್ ಎಕ್ಸಾಕ್ಟ್ಲಿ ಏನ್ ನಡೆಯುತ್ತೆ ಅದು ಅವರು ಹೇಳ್ತಾರೆ. ಅದೇ ಬೇರೆಯವ್ರಿಗೆ ಅದು ಚೆನ್ನಾಗ್ ಕಾಣಲ್ಲ. ಅದೇ ಅವ್ರ ಪರ್ಫಾರ್ಮೆನ್ಸ್ ನಮ್ಗೆ ಇಷ್ಟ ಆಗ್ಲಿಲ್ಲ. ರಕ್ಷಿತಾ ಅವ್ರ ಮಾತ್ರ ಫಾಲೋ ಮಾಡ್ತೀವಿ ನಾವು. ಓಕೆ. ಗಿಲ್ಲಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಗಿಲ್ಲಿ ಅವರು ಸ್ವಲ್ಪ ಟ್ಯಾಲೆಂಟೆಡ್ ಆಗಿದ್ದಾರೆ. ಅವ್ರು ಎಲ್ಲಿಂದ ಹೆಂಗೆ ಇದ್ರೂ ರಕ್ಷಿತಾ, ಕಾವ್ಯ ಬಿಟ್ರೆ ಇನ್ಯಾವ ಕಡೆನೂ ಅದು ಹೋಗಲ್ಲ. ಏನಾದನ್ನ ಇದ್ದಂಗೆನೆ ಸರಿಯಾಗಿ ಅಲ್ಲೆಲ್ಲ ಡ್ರಾ ಕೊಟ್ಟಂಗ್ ಮಾತಾಡ್ತಾರೆ. ಪರ್ಫಾರ್ಮೆನ್ಸ್ ಮಾತ್ರ ಸೂಪರ್ ಆಗಿ ಮಾಡ್ತಿದ್ದಾರೆ. ಲೀಡರ್ ಆಗಿ, ಟೀಮ್ ಲೀಡರ್ ಆಗಿ ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್. ರಕ್ಷಿತಾ ಅವರು ಒಂದ್ ಕ್ಯಾಪ್ಟನ್ ಆಗ್ಬಿಟ್ಟಿದ್ರೆ ಸರಿ ಹೋಗೋದು ಅಂತಾರ. ಒಂದ್ ವೀಕ್ ಕ್ಯಾಪ್ಟನ್ ಆಗಿದ್ರೆ ಇನ್ನೂ ಸಖತ್ತಾಗಿರೋದು ಮಜಾ. ಟಾಪ್ 1, 2, 3 ಯಾರು ಬರ್ಬೋದು ಮೇಡಮ್? ಒಂದು ಗಿಲ್ಲಿ, ಎರಡನೇದು ರಕ್ಷಿತಾ, ನೋಡ್ಬೇಕು ಅಂದ್ರೆ ಮೂರನೇದು ಅಶ್ವಿನಿ ಗೌಡ ಅವ್ರನ್ನ ಅಷ್ಟು ಯಾರು ನಾವು ಲೈಕ್ ಮಾಡಲ್ಲ. ಆದ್ರೆ ಅಶ್ವಿನಿ ಗೌಡ ಅವ್ರನ್ನ ಅಂದ್ರೆ ರಕ್ಷಿತಾ ಇಷ್ಟ ಅಂತ ಅಂದ್ರಿ. ಬಟ್ ಟಾಪ್ 1 ಯಾರು ಬರ್ತಾರೆ ಅಂದ್ರೆ ಗಿಲ್ಲಿ ಏನ್ಬಿಟ್ರಿ? ಅವ್ರಿಗೂ ಇವ್ರಿಗೂ ಪೈಪೋಟಿ ನಡೀತಿದೆಯಲ್ಲ, ಅವರೇ ಗೆಲ್ತಾರೆ ಇವರೇ ಗೆಲ್ತಾರೆ ಅನ್ಬಿಟ್ಟು ಹೇಳ್ಬಾರ್ದು. 50-50 ಇದೆ, ಯಾವ್ದಾದ್ರು ಒಬ್ರು ಗೆಲ್ಬೋದು. ಓಕೆ. ಈ ವೀಕ್ ಸ್ಪಂದನ ಅವರು ಮನೆಯಿಂದ ಹೊರಗೆ ಬಂದ್ರು. ಅವರೇ ಬಂದಿದ್ದು ಓಕೆನಾ? ಬೇರೆಯವ್ರು ಬರ್ಬೇಕಿತ್ತ? ಅದು ಅವ್ರು ಬಂದಿದ್ದು ಓಕೆನೆ. ಅವ್ರು ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದ್ರ ಮೇಲೆ ನಮ್ಮ ಸುದೀಪ್ ಅವ್ರು ನೋಡ್ಬಿಟ್ಟು, ನಮ್ಮ ಸುದೀಪ್ ಅಣ್ಣ ನೋಡ್ಬಿಟ್ಟು ಹೇಳಿದ್ದಾರೆ. ನಿಮ್ಮ ಹೆಸರು? ಚಿಕ್ತೇಮ್ಮ ಅಂತ. ಯಾವ ಊರು? ಅರ್ಜಿನ. ಓಕೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ನಿಮ್ ಸಪೋರ್ಟ್ ಯಾರಿಗೆ? ನಮ್ ಸಪೋರ್ಟ್ ಗಿಲ್ಲಿಗೆ. ಯಾಕೆ ಗಿಲ್ಲಿಗೆ? ಗಿಲ್ಲಿ ಬಹಳ ಖುಷಿ ಮಾಡ್ತಾನ, ತಮಾಷೆ ಮಾಡ್ತಾನ, ಎಲ್ಲಾರು ರೇಗಿಸ್ತಾನ, ಎಲ್ಲಾರು ಒಳಿಸ್ತಾನ. ತುಂಬಾ ಇಷ್ಟ ನಮ್ಗೆ ಕಂಡ್ರ. ಅದಕ್ಕೆ ಇಷ್ಟ. ಯಾರು ಇಷ್ಟ ಆಗಲ್ಲ? ಯಾರು ಇಷ್ಟ ಆಗಲ್ಲ ಅಂದ್ರ ರಕ್ಷಿತಾ. ಅವಳು ಪರವಾಗಿಲ್ಲ, ಸುಮಾರಾಗಿ. ಅವಳು ಒಂದೊಂದ್ಸರಿ ಮಾತಾಡ್ತಾಳ, ಆದ್ರೆ ಕನ್ನಡ ಬರಲ್ಲ. ಕನ್ನಡ ಬರ್ದೇ ಹೋದ್ರು ಆದ್ರೂ ಮಾತಾಡ್ತಾಳ ತಿಳಿದು. ಆದ್ರೂ ಚೆನ್ನಾಗ್ ಮಾತಾಡ್ತಾಳ. ಗಿಲ್ಲಿ ಸಪೋರ್ಟ್ ಆಗಿ ಅವಳು. ಇನ್ನು ಅವ್ರ ಹೆಸರು ಅಶ್ವಿನಿ. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಶ್ವಿನಿ ಅವ್ರ ಬಗ್ಗೆ ಯಾವಾಗ್ಲೂ ಅವ್ರು ತಿಂಡಿ ಪೋತಿ. ಅಶ್ವಿನಿ ತಿಂಡಿ ತಿನ್ನೋದು, ಅಡ್ಗೆ ಮಾಡಿಲ್ಲ ಮನೇಲಿ ಅಂದ್ರೆ ಗಲಾಟೆ ಮಾಡ್ಕೊಳ್ಳೋದು ಅವ್ರು ಮಾಡ್ತಾರೆ. ಇನ್ನೊಬ್ರು ಸ್ವಲ್ಪ ತಪ್ಪಕ್ಕರ, ಅವ್ರ ಹೆಸರು ಗೊತ್ತಾಯ್ತಾ ಇಲ್ವಲ್ಲ. ರಕ್ಷಿತಾ. ಅಶ್ವಿನಿಗೂ ಮತ್ತೆ ಗಿಲ್ಲಿಗೂ ಜಗಳ ನಡೀತಾನೆ ಇರ್ತದ, ಅಳಿಸ್ತಾನೆ ಇರ್ತದ ಯಾವಾಗ್ಲೂ. ಪಾಪ ಅವ್ರು ನೋಡಿದ್ರು ಅಟೋರ್ ಇರ್ತದ. ನಾನ್ ಅಲ್ಲೇ ಬಿಗ್ ಬಾಸ್ಗೆ ಹೋಗಿ ನೋಡೋಣ ಅವ್ರ ಮನನ ಅವ್ರು ಮಾತಾಡೋದು, ಅವ್ರ ಕತಾಡೋದು ಅಂತದ. ನನ್ ಮಗ ಅಂತಾರ, ನೀನ್ ಹೋಗಕ್ ಆದ್ದವ ಅಲ್ಲಿ, ನಿಂಗ್ ಮಾತಾಡಕ್ ಆದ್ದವ, ನೀನ್ ಸೇರಿಸ್ತಾರ ಅಂತಾರ. ಆದ್ರ ಮನ ತುಂಬಾ ಇಷ್ಟ, ನಾನು ನೋಡ್ಬೇಕು ಅನ್ನೋದು ಇಷ್ಟ. ಅವ್ರು ಮಾತಾಡ್ಸ್ಕದೆ ಬರ್ಬೇಕು ಎಲ್ಲಾರು ಅನ್ನೋದು ಇಷ್ಟ. ಒಂದಿನ ಹೋಗ್ಬೇಕು ಅಂತೀರಾ? ಹೋಗ್ಬೇಕು, ಅವ್ರು ಮಾತಾಡ್ಸಕಾರ ಹೋಗ್ಬೇಕು ಅಂತ ನನ್ಗೆ ಇಷ್ಟ ಆಗ್ಬಿಟ್ಟದ. ಯಾರನ್ನಾದ್ರೂ ಮೀಟ್ ಮಾಡೋ ಚಾನ್ಸ್ ಸಿಕ್ಕರೆ ಯಾರನ್ನ ಮೀಟ್ ಮಾಡ್ತೀರಾ? ಯಾರನ್ನ ಮೀಟ್ ಮಾಡೋದಂದ್ರ ಲಿಕ್ಕಿ ಅವನು ಗಿಲ್ಲಿ ಮೀಟ್ ಮಾಡಕ್ ಆಗಲ್ಲ. ಮಾಡ್ಬೋದು ಹೋದ್ರೆ. ಸರಿ ಸರಿ. ಓಕೆ. ಈ ವೀಕ್ ಸ್ಪಂದನ ಮನೆಯಿಂದ ಹೊರಗೆ ಬಂದ್ರು. ಅವರೇ ಬಂದಿದ್ದು ಸರಿನಾ ಬೇರೆಯವ್ರು ಬರ್ಬೇಕಿತ್ತ? ಇಲ್ಲ, ಅವರೇ ಬಂದಿದ್ದೆ ಸರಿ. ಅವರೇ ಬಂದ್ರೆ ಸರಿ. ಫಸ್ಟ್ ಯಾರು ಬರ್ಬೇಕಂತೀರಾ? ಗಿಲ್ಲಿ ಅವರೇ ಬರ್ಲಿ. ಸೆಕೆಂಡ್ ರಕ್ಷಿತ್ ಅವ್ರು ಬರ್ಲಿ. ಓಕೆ. ಮೇಡಮ್ ನಿಮ್ಮ ಹೆಸರು? ಐಶ್ವರ್ಯ. ಯಾವ ಊರು? ಅರ್ಜನ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಸಪೋರ್ಟ್ ಯಾರಿಗೆ? ನಮ್ದು ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿಗೆ? ಗಿಲ್ಲಿ ಎಲ್ಲಾರನ್ನೂ ಉಳಿಸ್ತಾನೆ, ತರಲೆ ಮಾಡ್ತಾನೆ, ಚೆನ್ನಾಗ್ ಆಡ್ತಾನೆ ಅದಕ್ಕೆ. ಓಕೆ. ಯಾರು ಇಷ್ಟ ಆಗಲ್ಲ ಅಂತೀರಾ? ರಕ್ಷಿತಾ. ಯಾಕೆ? ಅವಳು ಎಲ್ಲಾರ ಜೊತೆ ಜಗಳ ಮಾಡ್ತಾ ಇರ್ತಾಳೆ, ಅದಕ್ಕೆ ಇಷ್ಟ ಆಗಲ್ಲ. ಓಕೆ. ಈ ವೀಕ್ ಸ್ಪಂದನ ಮನೆಯಿಂದ ಹೊರಗೆ ಬಂದ್ರು. ಏನಂತೀರಾ? ಅವ್ರು ಬಂದಿದ್ ಬೆಟರ ಬೇರೆಯವ್ರು ಬರ್ಬೇಕಿತ್ತ? ಅವರೇ ಓಕೆ. ಅಶ್ವಿನಿಗೂ ಮತ್ತೆ ಗಿಲ್ಲಿ ಅವ್ರಿಗೆ ಸುಮ್ಮನೆ ಜಗಳ ನಡೀತಾನೆ ಇರುತ್ತೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಜಗಳನ ಆಡ್ತಾ ಇರ್ತಾರೆ, ಆಮೇಲೆ ಒಂದಾಯ್ತಾ ಇರ್ತಾರೆ. ಓಕೆ. ಟಾಪ್ 1, 2, 3 ಯಾರು ಬರ್ಬೋದು ಅಂತೀರಾ? ಗಿಲ್ಲಿ. 2 ಕಾವ್ಯ. ಮೇಡಮ್ ನಿಮ್ಮ ಹೆಸರು? ಮೇಘ. ಯಾವ ಊರು? ಹೊಸೂರು.
ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ನಿಮ್ ಸಪೋರ್ಟ್ ಯಾರಿಗೆ? ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿಗೆ? ಎಂಟರ್ಟೈನ್ಮೆಂಟ್ ಜೋಕ್ಸ್ ಹ್ಮ್ ಗಿಲ್ಲಿ. ಅದಕ್ಕೋಸ್ಕರನ? ಹಾ. ಓಕೆ, ಯಾರು ಇಷ್ಟ ಆಗಲ್ಲ? ಆ? ಯಾರು ಇಷ್ಟ ಆಗಲ್ಲ? ರಕ್ಷಿತಾ ರಕ್ಷಿತನ? ಯಾಕೆ? ಅವಳೊಂದ್ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಾಳೆ. ಅದಕ್ಕೆ. ಅಶ್ವಿನಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಚೆನ್ನಾಗ್ ಮಾಡ್ತಾರೆ. ಚೆನ್ನಾಗ್ ಮಾಡ್ತಾರೆ. ಓಕೆ, ಈ ವೀಕ್ ಸುದೀಪ್ ಸರ್ ರೋಸ್ಟ್ ಮಾಡಿದ್ದು ಹೇಗಿತ್ತು? ಚೆನ್ನಾಗಿದೆ. ಚೆನ್ನಾಗಿತ್ತು. ಆ, ಗಿಲ್ಲಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಕಾಮಿಡಿ ಎಕ್ಸ್ಪೆರಿಮೆಂಟ್ ಚೆನ್ನಾಗ್ ಮಾಡ್ತಾವನೆ ಗಿಲ್ಲಿ. ಹಾ. ಅವನೇ ಓಕೆ, ಟಾಪ್ 1, 2, 3 ಯಾರು ಬರ್ಬೋದು ಅಂತೀರಾ? ಗಿಲ್ಲಿ. 1 ಯಾರು? ಗಿಲ್ಲಿನೇ ಬರ್ತಾನೆ, ನೋಡ್ಬೇಕು. ನೋಡ್ಬೇಕಂತೀರಾ? ಸೆಕೆಂಡ್? ಸೆಕೆಂಡ್ ಧನುಷ್. ಧನುಷ್. 3? ರಕ್ಷಿತಾ. ರಕ್ಷಿತಾ. ಹಾ. ಓಕೆ, ಈ ವೀಕ್ ಸ್ಪಂದನ ಮನೆಗ್ ಬಂದ್ರು, ಅವರೇ ಬಂದಿದ್ದು ಓಕೆನಾ, ಬೇರೆಯವ್ರು ಬರ್ಬೇಕು? ಬೇರೆಯವ್ರು ಬರ್ಬೇಕಾಯ್ತು, ಅವಳು ಬಂದಿದ್ದು ಯಾರು? ಬೇಜಾರಾಯ್ತು. ಯಾರು ಅಂತ ಗೊತ್ತಿಲ್ಲ, ಅವಳು ಹೋಗಿದ್ ಬೇಜಾರಾಯ್ತು. ರಾತ್ರಿ ನೋಡಿಲ್ಲ, ಆದ್ರೆ ಬೇಜಾರಾಯ್ತು ಅವಳು. ಬೇಜಾರಾಯ್ತು ಅಂತೀರಾ?